ಧರ್ಮೋಪದೇಶ ಕಾಂಡ 25ನೇ ಅಧ್ಯಾಯ 19ನೆಯ ವಾಕ್ಯ. ಆದ ಕಾರಣ ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶದಲ್ಲಿ ನಿಮ್ಮನ್ನು ಸೇರಿಸಿ ಸುತ್ತಲೂ ಯಾವ ಶತ್ರುಗಳು ಇಲ್ಲದಂತೆ ಮಾಡಿದಾಗ ಭೂಮಿಯ ಮೇಲೆ ಅಮಲೇಕ್ಯರ ಹೆಸರೇ ಉಳಿಯದಂತೆ ನೀವು ಮಾಡಬೇಕು, ಇದನ್ನು ಮರೆಯಬಾರದು. ಈ ವಾಕ್ಯದಲ್ಲಿ ದೇವರು ಅಮಲೇಕ್ಯರ ವಿಷಯವಾಗಿ ಇಸ್ರಾಯೇಲರಿಗೆ ತಿಳಿಸುತ್ತಾ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಇಸ್ರಾಯೇಲ್ಯರು ಐಗುಪ್ತ ದೇಶದ ದಾಸತ್ವದ ಅವಸ್ಥೆಯಿಂದ ಬಿಡುಗಡೆಯಾಗಿ ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡುತ್ತಾ ಇರುವಾಗ ಅವರಿಗೆ ಮೊದಲನೆಯದಾಗಿ ಶತ್ರುಗಳಾಗಿ ಯುದ್ಧಕ್ಕೆ ಬಂದವರು ಅಮಲೇಕ್ಯರು. ಆದ್ದರಿಂದ ದೇವರು ಅವರಿಗೆ ವಿರೋಧವಾಗಿ ಎದ್ದು ಅವರನ್ನು ಭೂಲೋಕದಲ್ಲೇ ಇಲ್ಲದಂತೆ ನಾಶ ಮಾಡುವುದಾಗಿ ಹೇಳಿ ಇಸ್ರಾಯೇಲರಿಗೆ ಅದನ್ನು ನೆರವೇರಿಸುವಂತೆ ನಾನು ನಿಮಗೆ ಸ್ವದೇಶವಾಗಿ ಕೊಡುತ್ತಾ ಇರುವಂಥ ಕಾನಾನ್ ದೇಶವನ್ನು ನೀವು ಸ್ವಾಧೀನಪಡಿಸಿಕೊಂಡು ನಿಮ್ಮ ಸುತ್ತಲೂ ಯಾವ ಶತ್ರುಗಳು ಇಲ್ಲದೆ ಇರುವಾಗ ನೀವು ಈ ಅಮಲೇಕ್ಯರ ವಿಷಯದಲ್ಲಿ ಒಂದನ್ನು ಮಾಡಬೇಕು. ಏನೆಂದರೆ ಅವರ ಹೆಸರೇ ಭೂಮಿಯಲ್ಲಿ ಉಳಿಯದ ಹಾಗೆ ಅವರಲ್ಲಿರುವಂಥ ಎಲ್ಲ ಮನುಷ್ಯರನ್ನು ಕೂಡ ಸಂಹರಿಸಿಬಿಟ್ಟು ಆ ವಂಶವನ್ನೇ ನಿರ್ವಂಶ ಮಾಡಬೇಕೆಂಬುದಾಗಿ ಹೇಳಿ ಅದನ್ನು ಮರೆಯಬಾರದು, ಅದನ್ನು ನೆರವೇರಿಸಬೇಕೆಂಬುದಾಗಿ ಒಂದು ಎಚ್ಚರಿಕೆಯ ಮಾತನ್ನ ಹೇಳುತ್ತಾ ಇದ್ದಾರೆ. ಆದರೆ ಇಸ್ರಾಯೇಲ್ಯರಾದರೂ ಕಾನಾನ್ ದೇಶವನ್ನು ಸ್ವತಂತ್ರಿಸಿಕೊಂಡು ಅನೇಕ ವರ್ಷಗಳಾಗಿಯೂ ಸೌಲನ ಕಾಲದವರೆಗೂ ಕೂಡ ಅಮಲೇಕ್ಯರನ್ನ ದೇವರು ಹೇಳಿದಂತೆ ಪೂರ್ಣವಾಗಿ ನಾಶ ಮಾಡಲಿಲ್ಲ. ಆದ್ದರಿಂದ ಅನೇಕ ಬಾರಿ ಅವರು ಶತ್ರುಗಳಿಂದ ಬಾಧಿಸಲ್ಪಡುವುದಕ್ಕೂ ದೇವರ ಹೃದಯಕ್ಕೆ ದುಃಖ ಉಂಟು ಮಾಡುವುದಕ್ಕೂ ಕಾರಣವಾಯಿತು. ಅಂದರೆ ವಾಗ್ದಾನವಾಗಿ ಕೊಡಲ್ಪಟ್ಟಂತಹ ಕಾನಾನ್ ದೇಶವನ್ನು ಸ್ವತಂತ್ರಿಸಿಕೊಳ್ಳುವುದಕ್ಕಾಗಿ ಯುದ್ಧ ಮಾಡುವುದರಲ್ಲಿ ಇದ್ದಂಥ ಆಸಕ್ತಿ ಅದನ್ನು ಸ್ವತಂತ್ರಿಸಿಕೊಂಡ ಮೇಲೆ ದೇವರು ಹೇಳಿದಂತೆ ಯುದ್ಧ ಮಾಡುವುದಕ್ಕೆ ಆಸಕ್ತಿ ಇಲ್ಲದೆ ಹೋಯಿತು. ಇದೇ ಪ್ರಕಾರವಾಗಿ ಅನೇಕರ ಜೀವಿತ ಆಶೀರ್ವಾದಗಳನ್ನು ಹೊಂದುವುದಕ್ಕಿರುವಂಥ ಆಸಕ್ತಿ ಆಶೀರ್ವಾದಗಳನ್ನು ಹೊಂದಿದ ಮೇಲೆ ದೇವರು ಹೇಳುವುದನ್ನು ಮಾಡುವಾಗ ಇರುವುದಿಲ್ಲ. ದೇವರು ಹೇಳಿದಂಥ ಕಾರ್ಯಗಳನ್ನು ಮರೆತು ಬಿಟ್ಟು ಆಶೀರ್ವಾದವಾಗಿಯೇ ಇದ್ದೇವಲ್ಲ, ಹೊಂದಬೇಕಾದನ್ನ ಹೊಂದಿದ್ದೇವಲ್ಲ, ದೇವರು ನಮಗೆ ಅನುಗ್ರಹಿಸಿದ್ದಾರಲ್ಲ, ಆಶೀರ್ವದಿಸಿದ್ದಾರಲ್ಲ, ಇದೇ ಸಾಕೆಂಬುದಾಗಿ ತೃಪ್ತಿಯಾಗಿದ್ದುಕೊಂಡು ಮಾಡಬೇಕಾದನ್ನ ಮಾಡದೆ ಅಲಕ್ಷ್ಯ ಮಾಡಿರುವಂಥವರು ಅನೇಕರಿದ್ದಾರೆ. ಒಂದು ವೇಳೆ ನಿಮ್ಮ ಜೀವಿತ ಆ ರೀತಿಯಾಗಿರುವುದಾದರೆ ಮನ ತಿರುಗಿ ದೇವರು ಹೇಳುವುದನ್ನು ಮಾಡುವುದಕ್ಕೆ ಮುಂದಾಗಿ. ಕಾರಣ ನೀವು ಹೊಂದಿರುವಂಥ ಆಶೀರ್ವಾದದಲ್ಲಿ ನೀವು ನೆಲೆಗೊಂಡಿರಬೇಕು ಅಂದರೆ ಅದು ಸುರಕ್ಷಿತವಾಗಿರಬೇಕು. ನೀವು ಅಭಿವೃದ್ಧಿಯನ್ನು ಕಾಣಬೇಕು ಅಂದರೆ ಆಶೀರ್ವಾದ ಹೊಂದುವಾಗ ಇದ್ದಂಥ ಆಸಕ್ತಿ ಆಶೀರ್ವಾದ ಹೊಂದಿದ ಮೇಲೆ ದೇವರು ಹೇಳುವಂಥ ಕಾರ್ಯಗಳನ್ನು ನೆರವೇರಿಸುವುದರಲ್ಲಿ ಕೂಡ ಇರಬೇಕು. ಆಗಲೇ ನೀವು ಪರಿಪೂರ್ಣವಾದಂಥ ಸಂತೋಷ ಸಮಾಧಾನವನ್ನು ಕಾಣುವುದಕ್ಕೆ ಸಾಧ್ಯ. ದೇವರು ಕೂಡ ನಿಮ್ಮಲ್ಲಿ ಸಂತೋಷಪಟ್ಟು ತನ್ನ ವಿಶೇಷ ವಾಗ್ದಾನಗಳನ್ನು ನೆರವೇರಿಸುವಂಥದ್ದು ಎಂಬುದನ್ನು ಅರಿತು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಇಸ್ರಾಯೇಲ್ಯರಿಗೆ ನೀನು ಕಾನಾನ್ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಯುದ್ಧ ಮಾಡಿ ಗೆಲ್ಲಬೇಕೆಂಬುದಾಗಿ ಹೇಳಿದ್ದು ಮಾತ್ರವಲ್ಲ, ಅದನ್ನು ಸ್ವಾಧೀನಪಡಿಸಿಕೊಂಡು ಅದರಲ್ಲಿ ಸಂತೋಷವಾಗಿರುವಾಗ ಶತ್ರುಗಳು ಯಾರೂ ಕೂಡ ಇಲ್ಲದೆ ಸಮಾಧಾನದಲ್ಲಿರುವಾಗ ಅಮಲೇಕ್ಯರ ವಿಷಯವಾಗಿ ನೀನು ಹೇಳಿದಂಥ ಕಾರ್ಯವನ್ನು ಅವರು ನೆರವೇರಿಸಬೇಕು. ಅಮಲೇಕ್ಯರ ಹೆಸರೇ ಉಳಿಯದಂತೆ ಅವರನ್ನು ಪೂರ್ಣವಾಗಿ ನಾಶ ಮಾಡಬೇಕೆಂಬಂಥ ಅಪ್ಪಣೆಯನ್ನು ಕೂಡ ಕೊಟ್ಟೆ. ಆದರೆ ಇಸ್ರಾಯೇಲ್ಯರು ಅನೇಕ ವರ್ಷಗಳ ಕಾಲ ಅದನ್ನು ಹಾಗೆ ಮರೆತು ಬಿಟ್ಟಿದ್ದರು, ಮಾಡುವುದಕ್ಕಾಗದೆ ವಿಫಲರಾಗಿ ಬಿಟ್ಟಿದ್ದರು. ನಮ್ಮ ಜೀವಿತ ಆ ರೀತಿಯಾಗಿರಬಾರದು ಕರ್ತನೆ. ಆಶೀರ್ವಾದಗಳನ್ನು ಹೊಂದುವಾಗ ಇರುವಂಥ ಆಸಕ್ತಿ ಆಶೀರ್ವಾದಗಳನ್ನು ಹೊಂದಿದ ಮೇಲೆ ಕೂಡ ನಿನ್ನಲ್ಲಿ ಅಪ್ಪ ವಿಧೇಯತೆಯಿಂದ ನಡೆಯುವುದಕ್ಕೆ ನೀನು ಹೇಳುವುದನ್ನು ಮಾಡುವುದಕ್ಕೆ ಕರ್ತನೆ ನಾವು ತ್ವರೆಪಟ್ಟು ಆಸಕ್ತರಾಗಿ ಕಾರ್ಯಗಳನ್ನು ಮಾಡುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ವಿಶೇಷವಾದ ದಯೆ ಕೃಪೆ ಕರುಣೆಪ್ಪ ಜೀವಿತಗಳನ್ನು ಆಳ್ವಿಕೆ ಮಾಡಲಿ. ಅದ್ಭುತವಾಗಿ ನಡೆಸು, ಮಹಿಮೆಯಾಗಿ ನಡೆಸು. ನಿನ್ನ ಮಕ್ಕಳು ಅಪ್ಪ ನಿನ್ನ ವಾಗ್ದಾನದ ಪರಿಪೂರ್ಣತೆಯಲ್ಲಿ ನೀನು ಕೊಡುವಂಥ ಸಮೃದ್ಧಿಯಲ್ಲಿ ಸಂತೋಷದಲ್ಲಿ ಘನವಂತರಾಗಿ ಜೀವಿಸಲಿ. ನೀನು ಆತಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ
ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾತನಾಡೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.